ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 15ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 85 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 24,600 ಅರೌಂಡ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆಯೇ ಸೆನ್ಸೆಕ್ಸ್ ನಲ್ಲಿ ಕೂಡ 145 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. 177 ಪಾಯಿಂಟ್ಗಳ ಅಪ್ಸೈಡ್ ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ONGC ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಹೆಚ್ಚಿನ ಅಪ್ಸೈಡ್ ONGC ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ONGC 2014ರಲ್ಲಿ ₹300 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಬೋನಸ್ ಎಲ್ಲ ಇಶ್ಯೂ ಆಗಿದೆ. ಅಡ್ಜಸ್ಟೆಡ್ ಪ್ರೈಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಈ ಒಂದು ಪ್ರೈಸ್ ರೇಂಜ್ ನಲ್ಲಿ 2014ರಲ್ಲಿ ಟ್ರೇಡ್ ಆಗ್ತಿತ್ತು. ಈಗ 10 ವರ್ಷಗಳ ನಂತರ ONGC ಆಲ್ ಟೈಮ್ ಹೈ ಅನ್ನು ಟಚ್ ಮಾಡಿದೆ. ಒಂದು ಸ್ಟ್ರಾಂಗ್ ರಿಕವರಿ ONGC ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಳೆದ 3-4 ವರ್ಷಗಳಲ್ಲಿ ಎಲ್ಲ PSU ಸೆಕ್ಟರ್ ನ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಆ ಒಂದು ಲಿಸ್ಟ್ ನಲ್ಲಿ ONGC ಕೂಡ ನೋಡೋದಕ್ಕೆ ಸಿಗುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ಕೂಡ ONGC ಗೆ ಪಾಸಿಟಿವ್ ಆಗಿದೆ. ಅದರ ಜೊತೆಯಲ್ಲಿ ಗವರ್ಮೆಂಟ್ ನ ಒಂದು ಸ್ಟ್ರಾಂಗ್ ಪುಷ್ ಹಾಗೆ ಇವರ ಸಬ್ಸಿಡರಿ ಕಂಪನಿಗಳು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋದು ONGC ಸ್ಟಾಕ್ ಪ್ರೈಸ್ ನ ಈ ಒಂದು ಮೊಮೆಂಟಮ್ ಗೆ ರೀಸನ್ ಆಗಿದೆ. ಹಾಗೆ ಈಗ ಬಜೆಟ್ ಕೂಡ ಬರ್ತಿರೋದ್ರಿಂದ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ONGC ಹಾಗೆ ಆಯಿಲ್ ಇಂಡಿಯಾವನ್ನು ಕೂಡ ಟಾಪ್ ಪಿಕ್ಸ್ ಆಗಿ ರೆಕಮೆಂಡ್ ಮಾಡ್ತಿದ್ದಾರೆ. ಹಾಗೆ ಇನ್ನಷ್ಟು ಅಪ್ಸೈಡ್ ನ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಆ ಒಂದು ರೀಸನ್ ಇಂದ ಕೂಡ ONGC ಅಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಹಾಗೆ SBI ಲೈಫ್ ಕೂಡ ಇವತ್ತು 3% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಶ್ರೀರಾಮ್ ಫಿನಾನ್ಸ್ ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಹೈಯರ್ ಲೆವೆಲ್ ನಿಂದ ಬರ್ತಿತ್ತು, ಬಟ್ ಇವತ್ತು ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಹಾಗೆ SBI ಕೂಡ 3% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ LTI ಮೈಂಟ್ರಿ ನೋಡೋದಕ್ಕೆ ಸಿಕ್ತು. 1.5% ಹೆಚ್ಚಿನ ಕರೆಕ್ಷನ್ LTI ಮೈಂಟ್ರಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. LTI ಮೈಂಟ್ರಿ ಇದೇ ವಾರದಲ್ಲಿ ತಮ್ಮ Q1 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಬೆಳಗಿನ ಸೆಷನ್ ಅಲ್ಲಿ IT ಸೆಕ್ಟರ್ ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಅದಾದ್ಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ಗ್ರಾಸಿಮ್ ಮತ್ತೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಕೂಡ 1.5% ನ ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಏಷ್ಯನ್ ಪೇಂಟ್ಸ್ ನ Q1 ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಬರೋದಿಲ್ಲ ಅಂತ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಈ ಒಂದು ಕ್ವಾರ್ಟರ್ ನಲ್ಲಿ ಇರಬಹುದು ಅನ್ನುವಂಥ ಒಂದು ಪ್ರಿಡಿಕ್ಷನ್ಸ್ ಬಂದಿದೆ. ಆ ಒಂದು ರೀಸನ್ ಇಂದ ಏಷ್ಯನ್ ಪೇಂಟ್ಸ್ ನಲ್ಲಿ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಏಷ್ಯನ್ ಪೇಂಟ್ಸ್ ರೀಸೆಂಟ್ ಆಗಿ ತಮ್ಮ ಪ್ರಾಡಕ್ಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡಿದ್ರು, ಬಟ್ ಏಪ್ರಿಲ್ ನಿಂದ ಜೂನ್ ತಿಂಗಳ ನಡುವೆ ಪ್ರೈಸ್ ಸ್ವಲ್ಪ ಕಟ್ ಆಗಿತ್ತು. ಹಾಗೆಯೇ ಯಾವುದೇ ರೀತಿಯ ಫೆಸ್ಟಿವಲ್ ಸೀಸನ್ ಇರಲಿಲ್ಲ, ಹಾಗೆ ಮ್ಯಾರೇಜ್ ಸೀಸನ್ ಕೂಡ ಆಗಿರಲಿಲ್ಲ. ಆದ್ರಿಂದ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಇರಬಹುದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ತಮ್ಮ ಒಂದು ಪ್ರಿವ್ಯೂ ಅನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಪ್ರಭುದಾಸ್ ಲಿಲಾದರ್ ಹೈಯೆಸ್ಟ್ ರೆವೆನ್ಯೂ ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. 9,825 ಕೋಟಿ ರೆವೆನ್ಯೂ ಅನ್ನ ಏಷ್ಯನ್ ಪೇಂಟ್ಸ್ Q1 ಅಲ್ಲಿ ಡಿಕ್ಲೇರ್ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗೆ 1,639 ಕೋಟಿಯ ಪ್ರಾಫಿಟ್ ಪ್ರಿಡಿಕ್ಷನ್ ಅನ್ನ ಕೂಡ ಅವರು ಮಾಡಿದ್ದಾರೆ. ಎಬಿಟಾ ಮಾರ್ಜಿನ್ಸ್ 23.5% ಇರುತ್ತೆ ಅನ್ನೋದು ಪ್ರಭುದಾಸ್ ಲಿಲಾದರ್ನ ಪ್ರಿಡಿಕ್ಷನ್ ಆಗಿದೆ. ಸೊ ಅತಿ ಕಡಿಮೆ ರೆವೆನ್ಯೂ ಅನ್ನ ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. 9,088 ಕೋಟಿ ಅರೌಂಡ್ ಅಲ್ಲಿ ರೆವೆನ್ಯೂ ಬರ್ಬೋದು. ಹಾಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,284 ಕೋಟಿ ಇರಬಹುದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಕಳೆದ ಕ್ವಾರ್ಟರ್ ನಲ್ಲಿ ಏಷ್ಯನ್ ಪೇಂಟ್ಸ್ 8,731 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ 1,275 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಜೂನ್ 2023ರಲ್ಲಿ 9,182 ಕೋಟಿಯ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ರೆ 1,575 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಏನಾದ್ರೂ 1,575 ಕೋಟಿಯ ಕೆಳಗಡೆ ಬಂದ್ರೆ ಇಯರ್ ಆನ್ ಇಯರ್ ಸ್ವಲ್ಪ ಪ್ರಾಫಿಟ್ ಫಾಲ್ ನೋಡೋದಕ್ಕೆ ಸಿಗಬಹುದು. ಹಾಗೆ ನೋವಾಮಾ ಪ್ರಿಡಿಕ್ಟ್ ಮಾಡಿದ ರೀತಿಯಲ್ಲಿ 1,300 ಕೋಟಿಯ ಕೆಳಗಡೆ ಬಂದ್ರೆ ಏಷ್ಯನ್ ಪೇಂಟ್ಸ್ ನಲ್ಲಿ ಇನ್ನಷ್ಟು ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನೋಡ್ಬೇಕಾಗುತ್ತೆ ಏಷ್ಯನ್ ಪೇಂಟ್ಸ್ ಜುಲೈ 17ಕ್ಕೆ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ, ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅಂತ. ಹಾಗೆಯೇ ಟಾಟಾ ಸ್ಟೀಲ್ ಮತ್ತೆ ಆಕ್ಸಿಸ್ ಬ್ಯಾಂಕ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. HCL ಟೆಕ್ ಒಳ್ಳೆ ಒಂದು ರಿಸಲ್ಟ್ ಅನ್ನ ಶುಕ್ರವಾರದ ದಿನ ಅನೌನ್ಸ್ ಮಾಡಿದ್ರು. ಮಾರ್ಕೆಟ್ ಅವರ್ಸ್ ನ ನಂತರ HCL ಟೆಕ್ ನ ರಿಸಲ್ಟ್ ಬಂದಿತ್ತು. ಇಯರ್ ಆನ್ ಇಯರ್ ರೆವೆನ್ಯೂ ಮತ್ತೆ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಕ್ವಾರ್ಟರ್ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ HCL ಟೆಕ್ ಕೊಟ್ಟಿದ್ರು. ಸ್ಟ್ರಾಂಗ್ ಓಪನಿಂಗ್ HCL ಟೆಕ್ ಅಲ್ಲಿ ನೋಡೋದಕ್ಕೆ ಸಿಕ್ತು. 5% ನ ಗೇನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಈ ಒಂದು ರಿಸಲ್ಟ್ ನ ನಂತರ ಬ್ರೋಕರೇಜ್ಗಳು ಕೂಡ ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಮೋತಿಲಾಲ್ ಓಸ್ವಾಲ್ ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದು 1,850 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ 1,720 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇವರು ಕೂಡ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ನೋವಾಮಾ ಕಡೆಯಿಂದ ಕೂಡ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಕ್ತಿದ್ದು 1,800 ಟಾರ್ಗೆಟ್ ಪ್ರೈಸ್ ಅನ್ನ HCL ಟೆಕ್ ಗೆ ನೋವಾಮಾ ಕೊಡ್ತಾ ಇದ್ದಾರೆ. ಇನ್ವೆಸ್ಟೆಕ್ ಸೆಲ್ ಕಾಲ್ ಅನ್ನ ಕೊಟ್ಟಿದ್ದು 1,312 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಈಗೇನು HCL ಟೆಕ್ ಟ್ರೇಡ್ ಆಗ್ತಿದೆ ಆ ಒಂದು ಪ್ರೈಸ್ ನಿಂದ ಇನ್ನಷ್ಟು ಕರೆಕ್ಷನ್ ಎಕ್ಸ್ಪೆಕ್ಟೆಡ್ ಇರುತ್ತೆ ಅನ್ನೋದು ಇನ್ವೆಸ್ಟೆಕ್ ನ ವ್ಯೂ ಆಗಿರುತ್ತೆ. ಸೊ ಬ್ರೋಕರೇಜ್ಗಳ ಎಸ್ಟಿಮೇಷನ್ ಏನಿತ್ತು ಆ ಪ್ರಕಾರ HCL ಟೆಕ್ ನ ರಿಸಲ್ಟ್ ಬಂದಿದೆ. ಬಟ್ ಎಬಿಟಾ ಮಾರ್ಜಿನ್ ನಲ್ಲಿ ಸ್ವಲ್ಪ ಕನ್ಸರ್ನ್ಸ್ ಇದೆ ಅಂತ ಇವರು ಸೆಲ್ ರೇಟಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಸಿಟಿ 1,545 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಈ ಮುಂಚೆ ಅಂದ್ರೆ ಈ ಕ್ವಾರ್ಟರ್ ರಿಸಲ್ಟ್ಗೂ ಮುಂಚೆ 1,495 ಟಾರ್ಗೆಟ್ ಪ್ರೈಸ್ ಇತ್ತು. ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ, ಬಟ್ ರೇಟಿಂಗ್ ನ್ಯೂಟ್ರಲ್ ಕಾಣಿಸ್ತಿದೆ. ಜೆಫ್ರೀಸ್ ಮತ್ತೆ JP ಮಾರ್ಗನ್ ಕೂಡ ಹೋಲ್ಡ್ ರೇಟಿಂಗ್ ಅನ್ನೇ ಕೊಡ್ತಾ ಇದ್ದಾರೆ.
TCS ನ ಕೇಸ್ನಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ರು. HCL ಟೆಕ್ ನ ಕೇಸ್ನಲ್ಲಿ ಕೂಡ 3 ಬ್ರೋಕರೇಜ್ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಆವರೇಜ್ ಟಾರ್ಗೆಟ್ಸ್ 1700 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡಿಮಾರ್ಟ್ ಕೂಡ ವೀಕೆಂಡ್ ಅಲ್ಲಿ ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಡಿಮಾರ್ಟ್ ನ ಕಡೆಯಿಂದ ಬಂದಿತ್ತು. ಡಿಮಾರ್ಟ್ ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದ್ಮೇಲೆ ಒಂದು ಸಡನ್ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. 1% ಗೇನ್ ನೊಂದಿಗೆ ಡಿಮಾರ್ಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಡಿಮಾರ್ಟ್ ನಲ್ಲಿ ಕೂಡ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ದಾರೆ. CLSA ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದು 5535 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ JP Morgan ಕೂಡ ಓವರ್ ವೇಟ್ ರೇಟಿಂಗ್ ಅನ್ನ ಕೊಟ್ಟಿದ್ದು 5400 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ನೋವಾಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕಡೆಯಿಂದ ಕೂಡ ಹೋಲ್ಡ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 5091 ಟಾರ್ಗೆಟ್ ಪ್ರೈಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಈ ಮುಂಚೆ 4821 ಟಾರ್ಗೆಟ್ ಪ್ರೈಸ್ ಇತ್ತು, ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಜೆಫ್ರೀಸ್ ಕೂಡ ಅಷ್ಟೇ ಹೋಲ್ಡ್ ಕಾಲ್ ಅನ್ನ ಕೊಟ್ಟಿದ್ದಾರೆ. 4600 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಈಗೇನು ಡಿಮಾರ್ಟ್ ಟ್ರೇಡ್ ಆಗ್ತದೆ ಆ ಒಂದು ಪ್ರೈಸ್ ನಿಂದ ಸ್ವಲ್ಪ ಕರೆಕ್ಷನ್ ಬರ್ಬೋದು ಅನ್ನೋದು ಜೆಫ್ರೀಸ್ ನ ವ್ಯೂ ಆಗಿರುತ್ತೆ. ಬಟ್ ಓವರ್ ಆಲ್ ರಿಸಲ್ಟ್ ಪಾಸಿಟಿವ್ ಆಗಿ ಇತ್ತು. ಸ್ಟೋರ್ ಕೌಂಟ್ ಕೂಡ ಇನ್ಕ್ರೀಸ್ ಆಗಿದೆ. ಬಿಸ್ನೆಸ್ ಸ್ಟೇಬಲ್ ಆಗಿರೋದು ಕಾಣಿಸ್ತದೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ಇಟ್ಕೋಬಹುದಾಗುತ್ತೆ. ಹಾಗೆ HCL ಟೆಕ್ ನ ಕೇಸ್ನಲ್ಲಿ ಕೂಡ ಅಷ್ಟೇ ರಿಸಲ್ಟ್ ಸ್ಟ್ರಾಂಗ್ ಆಗಿ ಇದೆ. ಆದ್ರಿಂದ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಯಾವುದೇ ರೀತಿಯಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ಗಳನ್ನ ತಗೋಬಹುದಾಗುತ್ತೆ. ಸೊ ಮತ್ತೆ ಕರೆಕ್ಷನ್ ಸಿಕ್ತಾಗ ನೀವು ಶೇರ್ಸ್ ಗಳನ್ನ ಆಡ್ ಮಾಡ್ಕೋಬಹುದು. IRDA ಕೂಡ ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು. ಸ್ಟ್ರಾಂಗ್ ಓಪನಿಂಗ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ ಆಲ್ರೆಡಿ ಬಹಳಷ್ಟು ಗೇನ್ ಆಗಿದೆ. ಒಳ್ಳೆ ಒಂದು ಲೆವೆಲ್ಸ್ ನಲ್ಲಿ ಓಪನ್ ಆದ್ರೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಬಟ್ ಫ್ಯೂಚರ್ ಬಿಸ್ನೆಸ್ ಗ್ರೋತ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಆದ್ರಿಂದ ಈ ಒಂದು ಸ್ಟಾಕ್ ನಲ್ಲಿ ಮೊಮೆಂಟಮ್ ಸಸ್ಟೈನ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು ಕಂಪನಿಯಲ್ಲಿ ಹೊಸದಾಗಿ ಎಂಟ್ರಿಯನ್ನ ತಗೋತೀರಾ ಅಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಬಂದಾಗ ಕೂಡ ಆ ಲೆವೆಲ್ಸ್ ಗಳಲ್ಲಿ ನೀವು ಆಡ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಮುಂದೆ ಮೇ ಬಿ ನ್ಯೂಸ್ ಬೇಸಿಸ್ ಮೇಲೆ ಸ್ಟಾಕ್ ಟ್ರೇಡ್ ಆಗುವಂತ ಚಾನ್ಸಸ್ ಇರುತ್ತೆ. ಇವರು ಫಂಡ್ ರೈಸಿಂಗ್ ಅನ್ನು ಹೆಚ್ಚಾಗಿ ಮಾಡಿದ್ರೆ, ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಹೆಚ್ಚಾಗಿ ಮಾಡಿದ್ರೆ ಆ ನ್ಯೂಸ್ ನ ಬೇಸಿಸ್ ಮೇಲೆ ಸ್ಟಾಕ್ ಮೂವ್ ಆಗ್ಬೋದು. ಯಾಕೆಂದ್ರೆ ಆಲ್ರೆಡಿ ಸ್ಟಾಕ್ ತುಂಬಾನೇ ಜಂಪ್ ಆಗಿದೆ. ಝೊಮ್ಯಾಟೊ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಮತ್ತೊಂದು ಆಲ್ ಟೈಮ್ ಹೈ ಅನ್ನ ಝೊಮ್ಯಾಟೊ ರೀಚ್ ಮಾಡಿದೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ರೀಸೆಂಟ್ ಆಗಿ ಬಂದಿತ್ತು. ಹಾಗೆ ಈಗ ಅವರು ತಮ್ಮ ಪ್ಲಾಟ್ಫಾರ್ಮ್ ಫೀಸ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಈ ಮುಂಚೆ ₹5 ಇದ್ದಂತ ಪ್ಲಾಟ್ಫಾರ್ಮ್ ಫೀಸ್ ಈಗ ₹6 ಆಗ್ತದೆ. ₹1 ಪ್ಲಾಟ್ಫಾರ್ಮ್ ಫೀಸ್ ಇನ್ಕ್ರೀಸ್ ಆಗಿದೆ. ಸೊ ₹1 ಪ್ಲಾಟ್ಫಾರ್ಮ್ ಫೀಸ್ 87 ಕೋಟಿ ರೆವೆನ್ಯೂನ ಇನ್ಕ್ರೀಸ್ ಮಾಡುತ್ತೆ. ಸೊ ಝೊಮ್ಯಾಟೊ ಯಾವೆಲ್ಲ ಸಿಟಿಗಳಲ್ಲಿ ತಮ್ಮ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಎಲ್ಲಾ ಸಿಟಿಗಳಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ತರುತ್ತೆ. ಆ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಆವರೇಜ್ ಬ್ರೋಕರೇಜ್ ಟಾರ್ಗೆಟ್ಸ್ ಗಳು 235 ಅರೌಂಡ್ ಅಲ್ಲಿ ಇತ್ತು. ಆ ಒಂದು ಲೆವೆಲ್ ನ ಅರೌಂಡ್ ಅಲ್ಲಿ ಈಗ ಝೊಮ್ಯಾಟೊ ಟ್ರೇಡ್ ಆಗ್ತದೆ. ಸೊ Q1 ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ RVNL ಗೆ ಕಂಟಿನ್ಯೂಸ್ ಆರ್ಡರ್ಗಳು ಸಿಗ್ತದೆ. ಮತ್ತೆ ಸೆಂಟ್ರಲ್ ರೈಲ್ವೆ ಕಡೆಯಿಂದ 132 ಕೋಟಿಯ ಆರ್ಡರ್ ಸಿಕ್ಕಿದೆ. ಸ್ಟಾಕ್ ಸ್ಟ್ರಾಂಗ್ ಆಗಿ ಓಪನ್ ಆಗಿತ್ತು. ಬಟ್ ಹೈಯರ್ ಲೆವೆಲ್ ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿರೋದು ಕಾಣಿಸ್ತದೆ. ಸೊ RVNL ಗೆ ಆರ್ಡರ್ ಸಿಗುವಂತ ನ್ಯೂಸ್ ಈಗ ಕಾಮನ್ ಆಗಿದೆ. ಪ್ರತಿದಿನ RVNL ಗೆ ಹೊಸ ಆರ್ಡರ್ಗಳು ಸಿಗ್ತದೆ. ಈ ಒಂದು ಆರ್ಡರ್ ನ ನ್ಯೂಸ್ ನಮಗೆ ವೀಕೆಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ನಲ್ಲಿ ಒಂದು ಪಾಸಿಟಿವ್ ಓಪನಿಂಗ್ ಬಂದಿತ್ತು. ಬಟ್ ಪ್ರಾಫಿಟ್ ಬುಕಿಂಗ್ ಬರ್ತದೆ. ಸೊ ಲೋವರ್ ಲೆವೆಲ್ ನಲ್ಲಿ ಬೈಯಿಂಗ್ ಎಮರ್ಜ್ ಆದ ರೀತಿಯಲ್ಲಿ ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ಸ್ ಕೂಡ ಬರ್ತಿರುತ್ತೆ. ಸೊ IRDA, RVNL ಈ ಎಲ್ಲ ಸ್ಟಾಕ್ಗಳಲ್ಲಿ ಸ್ವಲ್ಪ ರಿಸ್ಕ್ ಕೂಡ ಇರುತ್ತೆ. ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ನ ಚಾನ್ಸಸ್ ಇರೋದ್ರಿಂದ ಈಗ ಎಂಟ್ರಿಯನ್ನ ತಗೊಂಡಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಲೋವರ್ ಲೆವೆಲ್ ನಲ್ಲಿ ನೀವು ಬೈಯಿಂಗ್ ಮಾಡೋದಕ್ಕೆ ರೆಡಿ ಇದ್ರೆ ಖಂಡಿತವಾಗ್ಲೂ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಇವತ್ತು ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ರೀಸೆಂಟ್ ಆಗಿ ಗೌರ್ಮೆಂಟ್ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ಗಳ ಮೇಲೆ 28% GST ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದರಿಂದ ರೀಸೆಂಟ್ ಆಗಿ ಡೆಲ್ಟಾ ಕಾರ್ಪ್ ಏನು ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು. ಅವರ ಪ್ರಾಫಿಟ್ಸ್ ಕೂಡ ಅರ್ಧದಷ್ಟು ಫಾಲ್ ಆಗೋದು ಕಾಣಿಸಿತ್ತು. ಇದರಿಂದ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಸಾಕಷ್ಟು ನಷ್ಟ ಆಗ್ತದೆ. ಅದನ್ನ ಅವರು ಸರಿ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 30 ಕಂಪನಿಗಳು ಅಪೀಲ್ ಅನ್ನ ಮಾಡಿದ್ದಾರೆ. ಇದರ ಒಂದು ಹಿಯರಿಂಗ್ ಜುಲೈ 15ಕ್ಕೆ ಆಗಬೇಕಾಗಿತ್ತು. ಬಟ್ ಅದು ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಆಗಿದೆ. ಬಟ್ ನೆಕ್ಸ್ಟ್ ವೀಕ್ ಸುಪ್ರೀಂ ಕೋರ್ಟ್ ನ ಕಡೆಯಿಂದ ಏನಾದರೂ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ ಅದು ನಜಾರಾ ಟೆಕ್, ಡೆಲ್ಟಾ ಕಾರ್ಪ್ ಈ ರೀತಿಯ ಸಾಕಷ್ಟು ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಅವರು 28% GST ಅನ್ನ ಅವರ ಬೆಟ್ಟಿಂಗ್ ಅಮೌಂಟ್ ನ ಮೇಲೆ ಪೇ ಮಾಡಬೇಕು ಅಂದಾಗ ಬಿಸ್ನೆಸ್ ನಿಂದ ಅವರಿಗೆ ಸಾಕಷ್ಟು ನಷ್ಟ ಆಗುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಇದು ಗೌರ್ಮೆಂಟ್ ಹಾಗೆ GST ಕೌನ್ಸಿಲ್ ನ ಡಿಸಿಷನ್ ಅಂತ ಹೇಳಿದ್ರೆ ಅದು ನಜಾರಾ ಟೆಕ್, ಡೆಲ್ಟಾ ಕಾರ್ಪ್ ಗೆ ನೆಗೆಟಿವ್ ಆಗಬಹುದು. ಹಾಗೆ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ನಜಾರಾ ಟೆಕ್ ಮಧ್ಯಾಹ್ನದ ಸಮಯದಲ್ಲಿ ಪಾಸಿಟಿವ್ ಆಗಿ ಇತ್ತು. ಅದಾದ್ಮೇಲೆ ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಡೆಲ್ಟಾ ಕಾರ್ಪ್ 0.6% ಗೇನ್ ಆಗಿದೆ. ಅರವಿಂದೋ ಫಾರ್ಮಾದಲ್ಲಿ ಇವತ್ತು 4% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ ಟೈಮ್ ಹೈ ಹತ್ರ ಅರವಿಂದೋ ಫಾರ್ಮಾ ಟ್ರೇಡ್ ಆಗ್ತಿದೆ. ಇದಕ್ಕೆ ರೀಸನ್ ಕಂಪನಿ ಬೈಬ್ಯಾಕ್ ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಜುಲೈ 18ಕ್ಕೆ ಇವರ ಬೋರ್ಡ್ ಮೀಟಿಂಗ್ ಇರುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಕಂಪನಿ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಜುಲೈ 18ಕ್ಕೆ ನಮಗೆ ಗೊತ್ತಾಗುತ್ತೆ ಇದೊಂದು ಟೆಂಡರ್ ಆಫರ್ ಅಥವಾ ಓಪನ್ ಮಾರ್ಕೆಟ್ ರೂಟ್ ನಲ್ಲಿ ಅರವಿಂದೋ ಫಾರ್ಮಾ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡ್ತಾರ ಅಂತ.
2015ರಲ್ಲಿ ಕಂಪನಿ ಶೇರ್ಸ್ ಅನ್ನ ಸ್ಪ್ಲಿಟ್ ಮಾಡಿದ್ರು, ಹಾಗೇನೆ ಬೋನಸ್ ಅನ್ನ ಕೂಡ ಇಶ್ಯೂ ಮಾಡಿದ್ರು. ಈಗ ಮೊದಲನೇ ಬಾರಿಗೆ ಅರಬಿಂದೋ ಫಾರ್ಮಾ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಜುಲೈ 18ರ ಬೋರ್ಡ್ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಹಾಗೆ ಅವರು ಡೇಟ್ಸ್ ಗಳನ್ನು ಕೂಡ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ. ಈ ನ್ಯೂಸ್ ನಿಂದ ಅರಬಿಂದೋ ಫಾರ್ಮಾ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಕೂಡ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ರಿಸಲ್ಟ್ ಅನ್ನ ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.